arrived at Isha. ಇವತ್ತು ನಾವು ಹೊರಟಿದ್ದೀವಿ ಈಶಾ ಫೌಂಡೇಶನ್ಗೆ ನಮ್ಮ ಬೈಕ್ ತೊಗೊಂಡು. ಎಕ್ಸ್ಪಲ್ಸಲ್ಲಿ ನಾನು ಈಶಾ ಫೌಂಡೇಶನ್ಗೆ ಹೋಗ್ತೀನಿ, ನಿಮಗೆ ಲೈಟ್ ಶೋ ತೋರಿಸ್ತೀನಿ ಬನ್ನಿ. ಈಗ ನಮ್ಮ ರೈಡ್ ಸ್ಟಾರ್ಟ್ ಆಗ್ತಿದೆ, ಲೆಟ್ಸ್ ಗೋ. ಇಲ್ಲಿಂದ ಆಲ್ಮೋಸ್ಟ್ 72 ಕಿಲೋಮೀಟರ್ಸ್ ಇದೆ, ಆದರೆ ಆಲ್ಮೋಸ್ಟ್ 1 hour 47 minutes. ನಾನು ಇವಾಗ ಸ್ಟಾರ್ಟ್ ಆದರೆ ಆಲ್ಮೋಸ್ಟ್ 6:41ಗೆ ರೀಚ್ ಆಗ್ತೀನಿ. ನನ್ನ ಮೇಲೆ ಆಣೆ ಇಟ್ಟಳು. ಲೆಟ್ಸ್ ಗೋ. ಹೆಬ್ಬಾಳು ದಾಟ್ಬಿಟ್ರೆ ಅಲ್ಲಿಂದ ಆರಾಮಾಗಿ ಹೋಗ್ಬೋದು. ಹೆಬ್ಬಾಳು ದಾಟ್ಬೇಕು ಫಸ್ಟು. ಹೆಬ್ಬಾಳು ತನಕ ಸ್ವಲ್ಪ ಪಿಕಪ್ ಹೊಡಿಬೇಕು, ಆಮೇಲೆ ನಾವು ಆರಾಮಾಗಿ ಹೋಗ್ಬೋದು. ಹೆಬ್ಬಾಳಿಂದ ನಾನು ಹೈದ್ರಾಬಾದ್ ಫ್ಲೈಓವರ್ ತೊಗೊಬಿಡ್ತೀನಿ, ಅಲ್ಲಿಂದ ಪೀಸಾಗಿ ಹೋಗೋಣ. ನನಗೆ ಈ ಬೈಕಲ್ಲಿ ಓಡಾಡೋಕ್ಕೆ ಒಂದೊಂದು ಸತಿ ಪೇಷನ್ಸ್ ಇರೋಲ್ಲ. ಈ ಕಾರಲ್ಲೆಲ್ಲ ಇವ್ರು ಹೆಂಗೆ ಹೋಗ್ತಾರೆ ಅಂತ ನಾನು ಯೋಚನೆ ಮಾಡ್ತೀನಿ. ಅಲ್ಲ, ಒಂದೊಂದು ಕಾರಲ್ಲಿ ಒಬ್ಬೊಬ್ಬನೇ ಇರ್ತಾನೆ ನೋಡಿ, ದೊಡ್ಡ ಕಾರಲ್ಲಿ ಅವನೊಬ್ಬನೇ ಇರೋದು, ಯಾರೂ ಇಲ್ಲ. ಈ ಕಾರ್ಗಳಿಂದನೇ ಟ್ರಾಫಿಕ್ ಆಗ್ತಾ ಇರೋದು ಅನ್ಸುತ್ತೆ ನನಗೆ. ಮುಂದೆ ಯಾರಿಗೂ ಆಕ್ಸಿಡೆಂಟ್ ಆಗಿದೆ ಗುರು, ಪಾಪ. ಇದೆಲ್ಲ ನೋಡಿದಾಗೆ ರೈಡಿಂಗ್ ಗೇರ್ಸ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನಿಸೋದು. ನಾನು ಇವತ್ತು ರೈಡಿಂಗ್ ಗೇರ್ಸ್ ಹಾಕ್ಕೊಂಬಂದಿಲ್ಲ, ಭಯ ಆಗುತ್ತೆ ಗುರು ಹಿಂಗೆಲ್ಲ ನೋಡಿದಾಗ. ರೈಡಿಂಗ್ ಗೇರ್ಸ್ ಹಾಕ್ಕೊಂಡು ಓಡಿಸಿ, ಸೇಫಾಗಿ ಓಡಿಸಿ. ಒಂದು 10 ನಿಮಿಷ ನಿಧಾನ ಆದ್ರೂ ಪರವಾಗಿಲ್ಲ, ಬಟ್ ಸೇಫಾಗಿ ಓಡಿಸಿ. ಫೈನಲಿ ವಿ ಅರೈವ್ಡ್ ಅಟ್ ಹೆಬ್ಬಾಳ್. ನಾವಿಲ್ಲಿಂದ ಮುಂದೆ ಹೋಗಿ ರೈಟ್ ತೊಗೊಂಡು ಫ್ಲೈಓವರ್ ಹತ್ಬಿಟ್ರೆ ಪೀಸು. ಏನಾಯಿತು ಹೆಬ್ಬಾಳಿಂದ ಇಲ್ಲಿಗೆ. ಹೆಬ್ಬಾಳಲ್ಲಿ ನಾನು 5:33 ಈಗ 5:48 ಆಯಿತು. ಸೊ ಫೈನಲಿ ವಿ ಅರೈವ್ಡ್ ಅಟ್ ಸದ್ಗುರು ಸನ್ನಿಧಿ, ಈಶಾ ಯೋಗ ಸೆಂಟರ್, ಆದಿಯೋಗಿ, ಚಿಕ್ಕಬಳ್ಳಾಪುರ. ಸೊ ಫೈನಲಿ ನಾವು ತಲುಪಿದ್ವಿ. ಬಟ್ ಇನ್ನೂ ಸ್ವಲ್ಪ ಮುಂದೆ ಬಂದಿದ್ದರೆ ಒಂದು ಅರ್ಧ ಗಂಟೆ. ಏನು ಗುರು ಇಲ್ಲಿ ಹಿಂಗೆಲ್ಲ ಓಪನ್ ಆಗ್ಬಿಟ್ಟಿದೆ ಹೋಟೆಲ್ಗಳು, ಕ್ರೇಜಿ. ನಾನು ಬಂದು ಭಾಳ ವರ್ಷ ಆಯಿತು ಬ್ರೋ, ಅದಿನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಇತ್ತು ಆದಿಯೋಗಿ. ₹20 ಪಾರ್ಕಿಂಗ್. ಪಾರ್ಕಿಂಗ್ ಚಾರ್ಜಸ್ ₹20. ಫೈನಲಿ ವಿ ಅರೈವ್ಡ್ ಅಟ್ ಈಶಾ. ಈಗ ಅಲ್ಲಿ ನಾಗದು ಕಾನ್ಸಿಕ್ರೇಷನ್ ಆಗಿದೆಯಲ್ಲ, ಅಲ್ಲೋಗಿ
ಬಂದೆ, ಆ ವಿಡಿಯೋ ಹಾಕ್ತೀನಿ ನೋಡಿ. ಈಗ ನಾವು ಮುಂದೆ ಆದಿಯೋಗಿ ಹತ್ರ ಹೋಗೋಣ. ಭಾಳ ಲೇಟ್ ಆಯಿತು ನಾವು ಬಂದಿದ್ದು, ಟ್ರಾಫಿಕ್ ಜಾಸ್ತಿ ಇತ್ತು. ಸೊ ಈಗ ಅಲ್ಲೋಗಿ ಲೈಟ್ ಶೋ ನೋಡೋಣ. ಮೇ ಬಿ 7:15ಗೆ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಹೋಗಿ ಲೈಟ್ ಶೋ ನೋಡೋಣ. ಸೊ ಇಲ್ಲೆಲ್ಲ ಕೂತಿದ್ದಾರೆ, ನಾವು ಸ್ವಲ್ಪ ಹತ್ರ ಹೋಗೋಣ ಬನ್ನಿ. ನೋಡಿ, ನಾವು ಮೊದಲು ಇಲ್ಲಿ ನಂದಿ ಎಲ್ಲ ಇರಲಿಲ್ಲ, ಈಗ ನಂದಿ ಎಲ್ಲ ಮಾಡಿದ್ದಾರೆ, ಚೆನ್ನಾಗಿದೆ. ಅಲ್ಲಿ ಒಳಗೆ ಹೋಗೋಣ ಅಂದ್ಕೊಂಡೆ, ಅಲ್ಲಿ ಕೆಳಗೆ ಕಾನ್ಸಂಟ್ರೇಷನ್ ಮಾಡಿರಲ್ಲ, ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ಈಗ ಆಲ್ರೆಡಿ ಲೇಟ್ ಆಗಿದೆ ಅಂತ ಅಲ್ಲಿ ಬೋರ್ಡ್ ಇಟ್ಕೊಂಡಿದ್ದಾರೆ, ಈಗ ಕ್ಲೋಸ್ ಆಗಿದೆ ದರ್ಶನ ಅಂತ. ಬಿಕಾಸ್ ಇನ್ನೇನು ನಾನು ಸ್ವಲ್ಪ ಟೈಮಲ್ಲೇ ಲೇಸರ್ ಶೋ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಹೋಗಿ ಒಂದು ಒಳ್ಳೆ ಪ್ಲೇಸಲ್ಲಿ ಕೂತ್ಕೊಂಡು ಕ್ಯಾಮ್ರಾ ಇಡೋಣ, ರೆಕಾರ್ಡ್ ಮಾಡೋಕ್ಕೆ. ಬನ್ನಿ. Over 15,000 years ago, a being appeared in the upper regions of Himalayas. No one knew who he was, where he came from. The origins of this spectacular being were unknown. When his ecstasy allowed him some movement, he danced wildly. When intensity peaked, he became utterly still. People saw that he was experiencing dimensions that no one had ever known or able to fathom. His ecstasy and intensity allowed him to transcend his physical form. Witnessing an individual human in union with the cosmos, they called him a yogi, as he was the first one, the Adiyogi.
lasted for years on end. Curious onlookers melted away. Only 7 seekers remained, as they could not tear themselves away from him. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್, ಸೈನಿಂಗ್ ಆಫ್ MB Adventure.